ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸುನಿಲ್ ಡ್ಯೂಟಿಗೆ ಹೊರಡ್ತಾ ಇದ್ದಾರೆ. ಅವರು ಬಂದು ಏನು 4 ದಿನ ಇರಲಿಲ್ಲ, ಹಿಂಗೆ ಬಂದರು ಮತ್ತೆ ವಾಪಸ್ ಡ್ಯೂಟಿಗೆ ಹೋಗ್ತಾ ಇದ್ದಾರೆ. ತುಂಬ ಜನ ಅಂದ್ಕೊಂಡಿರ್ತೀರಾ ಇವಾಗ ಬಂದಿದ್ದಾರೆ, ಡೆಲಿವರಿ ಡೇಟ್ ಹತ್ರ ಆಯ್ತಲ್ವಾ, ಹಾಗಾಗಿ ಸುನಿಲ್ ಬಂದು ಇಲ್ಲೇ ಈಗ ಡೆಲಿವರಿ ಮುಗಿಯೋವರೆಗೂ ಇರ್ತಾರೆ ಅಂತ ಅಂದ್ಕೊಂಡಿದ್ರಿ ಅಂದ್ಕೊಳ್ತೀನಿ. ಇಲ್ಲ, ಅವ್ರು ಬಂದಿದ್ದು ರಜೆನೇ ಬರೀ 4 ದಿನದ ಅಳತೆಗೆ ರಜೆಗೆ ಬಂದಿದ್ದರು. ಇವಾಗ ಅವರು ಹೋಗ್ತಾ ಇದ್ದಾರೆ. ಏನು ಮಾಡೋಕ್ಕಾಗಲ್ಲ, ಬರ್ತೀನಿ ಅಂತ ಹೇಳಿದ್ದಾರೆ. ಡೆಲಿವರಿ ಟೈಮ್ಗೆ ನೋಡೋಣ, ಡೆಲಿವರಿ ಟೈಮಿಗೆ ಬರ್ತಾರೋ ಬರಲ್ವೋ, ಅದು ಡೆಲಿವರಿನೇ ಆಗೋಗುತ್ತೋ ಅಂತ ನಿಮಗೆ ಗೊತ್ತಾಗುತ್ತಲ್ವ. ಆರ್ಮಿಯವರು ಅಂದರೆ ಯಾವಾಗ ಡ್ಯೂಟಿಯಿಂದ ಬರ್ತಾರೆ, ಯಾವಾಗ ಡ್ಯೂಟಿಗೆ ಜಾಯ್ನ್ ಆಗ್ತಾರೆ ಅನ್ನೋದೇ ಗೊತ್ತಾಗೋದಿಲ್ಲ. ಅವ್ರದ್ದು ದಿಢೀರಂತ ಬಂದರು, ಹಾಗೆ ಇವಾಗ ರಿಟರ್ನ್ ಡ್ಯೂಟಿಗೆ ಹೋಗ್ತಾ ಇದ್ದಾರೆ. ನಾವು ಅಂದರೆ ಮನ್ಸಿಗೆ ಬೇಜಾರು ಮಾಡ್ಕೊಳಕ್ಕೂ ಇಲ್ಲ, ಬಂದರು ಅಂತ ಖುಷಿ ಪಡೋಂಗೂ ಇಲ್ಲ. ನೋಡಿ ಹಿಂಗೇನೆ ಆರ್ಮಿಯವ್ರ ಮನೆಯಲ್ಲಿ ಜೀವನ ಅಂದರೆ ಹೆಂಗಿರುತ್ತೆ ಅಂದರೆ ನೋಡಿ ಹಿಂಗೇನೆ. ಇವತ್ತು ಹೋಗ್ತಾ ಇದ್ದಾರೆ. ಇವತ್ತು ಸಾಯಂಕಾಲ ಆಲ್ರೆಡಿ ಟೈಮ್ ಆಗಿದೆ 3 ಗಂಟೆ. ಇವಾಗ ಅಡುಗೆ ಎಲ್ಲ ಮಾಡಬೇಕು, ಅವ್ರಿಗೂ ಕೂಡ ಸ್ವಲ್ಪ ಬಾಕ್ಸ್ ಪ್ಯಾಕಿಂಗ್ ಮಾಡಬೇಕು. ಅದು ಬಿಟ್ಟರೆ ಅದು ಇದು ತಿಂಡಿ ಏನೂ ಕೂಡ ಮಾಡಿಲ್ಲ. ನಾನು ಅಂದ್ಕೊಂಡಿದ್ದೆ ಏನಾದರೂ ಅವ್ರಿಗೆ ರವೆ ಉಂಡೆ ಅಥವಾ ಏನಾದರೂ ಮಾಡ್ಕೊಳ್ಳೋಣ ಅಂತೇಳಿ. ಅವ್ರು ಇವಾಗ ತಾನೇ ನನ್ನನ್ನು ಕೂಡ ನನಗೂ ಹುಷಾರಿಲ್ಲ ಅಂತ ಹೇಳಿದಲ್ವ, ನನ್ನನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಬ್ಲಡ್ ಚೆಕಪ್ ಎಲ್ಲ ಮಾಡಿಸಿ ಮತ್ತು ಮುಗಿಸಿ ಮನೆ ಕರ್ಕೊಂಡ್ಬಿಟ್ರು. ಯಾಕೆ ಅಂದರೆ ಎಲ್ಲಕ್ಕೂ ಅವ್ರು ಬಂತು ಅಂದರೆ ಒಂದಿಷ್ಟು ಕೆಲಸಗಳನ್ನ ವಹಿಸ್ಕೊಂಡು ಜವಾಬ್ದಾರಿ ತಗೊಂಡು ಎಲ್ಲ ಕೆಲಸನೂ ಕೂಡ ಮುಗಿಸ್ತಾರೆ. ಅದರಲ್ಲಿ ನಂದು ಒಂದು ಕೆಲಸ, ಶೈಲದ ಎಲ್ಲ ಹಾಸ್ಪಿಟ್ಲ್ ತೋರಿಸಾಯಿತು, ನಂದು ಕೂಡ ಒಂದು ಕೆಲಸ. ಯಾಕಂದ್ರೆ ಉಳಿಸ್ಬೇಕು ಅಂದ್ಬಿಟ್ಟು ನಾನಂದೆ, ಹೋಗಿಯಪ್ಪ ನೀವು ನಾಳೆ ನಾಳಿದ್ದು ಹೋಗ್ಬಿಟ್ಟು ಚೆಕಪ್ ಮಾಡಿಸ್ಕೊಳ್ತೀನಿ ಅಂದರೆ ಇಲ್ಲ ನಾನಿದ್ದಾಗಲೇ ಬ್ಲಡ್ ಚೆಕಪ್ ಎಲ್ಲ ಮಾಡಿಸ್ಬೇಕು ನಿಮಗೆ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ಬಿಟ್ಟು ಬ್ಲಡ್ ಚೆಕಪ್ ಎಲ್ಲ ಮಾಡಿಸಿದ್ರು. ಇನ್ನು ರಿಪೋರ್ಟ್ ಬಂದಿಲ್ಲ ನಂದು. ರಿಪೋರ್ಟು ಒಂದು 4 ಗಂಟೆ ಮೇಲೆ ಬರುತ್ತೆ ಅಂದಿದ್ದಾರೆ. ಇನ್ನು ಅವ್ರು ಹೊರಟ ಮೇಲೆ ಹೋಗಿ, ಇಲ್ಲ ಸಂಜೆ ಅಥವಾ ನಾಳೆ ಹೋಗ್ಬಿಟ್ಟು ನಾನು ನಮ್ಮ ಮನೆಯವ್ರು ಹೋಗಿ ಈಸ್ಕೊಂಡು ಬರಬೇಕು. ಸ್ವಲ್ಪ ಮೆಡಿಸಿನ್ ಎಲ್ಲ ಬರೀತೀವಿ ಏನಿದ್ದಾರೆ. ಮತ್ತು ಆ ಬ್ಲಡ್ ರಿಪೋರ್ಟಲ್ಲಿ ಏನು ಬಂತು, ಏನು ಹೇಳಿದ್ರು ಅನ್ನೋದು ಕೂಡ ನಿಮಗೆ ನಾನು ಮುಂದಿನ ವೀಡಿಯೋಲಿ ತಿಳಿಸ್ತೀನಿ. ರಿಪೋರ್ಟ್ ಏನೂ ಬಂದಿಲ್ಲ, ಡಾಕ್ಟ್ರ್ ಏನಂತ ಹೇಳಿದ್ರು ಅಂತ ಕೂಡ ಹೇಳ್ತೀನಿ. ನನಗಂತೂ ಸಿಕ್ಕಾಬಟ್ಟೆ ಸುಸ್ತು, ಕೈ ಕಾಲಲ್ಲೇ ಏನು ಶಕ್ತಿ ಇಲ್ವನೋ, ಒಂಥರ ಬೆಂಡಾದಂಗೆ ಆಗೋದು, ಜಾಸ್ತಿ ಹೊತ್ತು ನಿಲ್ತು ಅಂದರೆ ಸಿಕ್ಕಾಬಟ್ಟೆ ಕಾಲು ಪೇನ್ ಬರೋದು, ಬ್ಯಾಕ್ ಪೇನ್ ಬರೋದು, ಹೇಳ್ಕೊಳೋಕ್ಕೆ ಸಾಧ್ಯ ಇಲ್ಲ, ಅಷ್ಟು ಒಂಥರ ನೋವು. ಇವತ್ತು ಬೆಳಗ್ಗೆನೇ ಎದ್ದು ನಾನು ಮಾತ್ರೆ ಕುಡಿದಿರೋದ್ರಿಂದ ಸುಮಾರಾಗಿದ್ದೆ ನೋಡಿ. ಇವಾಗ ಆಲ್ರೆಡಿ ಬ್ಯಾಕ್ ಪೇನ್, ಕಾಲು ನೋವು ಸ್ಟಾರ್ಟ್ ಆಗ್ತಾಯಿದೆ. ಈ ಬ್ಯಾಕ್ ಪೇನ್, ಕಾಲು ನೋವು ಏನಕ್ಕೆ ಬರ್ತಿದೆ ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ. ಸ್ವಲ್ಪ ರೆಸ್ಟ್ ಮಾಡಿದ್ರೆ, ತಿರುಗಾಡ್ಕೊಂಡು ಹಂಗೇನೆ ಇದ್ದರೆ ಓಕೆ ಅನ್ನಂಗಿರ್ತೀನಿ. 1 ಅವರ್ ನಿಂತು ಜಾಗದಲ್ಲಿ ನಿಂತ್ಕೊಂಡು ಅಡುಗೆ ಮನೇಲಿ ಕೆಲಸ ಮಾಡೋಕ್ಕಾಗಲ್ಲ. ಮಾಡ್ತಂದರೆ ಊಟನೂ ಮಾಡ್ದಂಗೆ ಹೋಗಿ ದವಾಖ ಬಿದ್ಕೊಳ್ಳೋ ರೇಂಜ್ಗೆ ಆಗ್ತೀನಿ. ರಾತ್ರಿ ನೆನ್ನೆ ಎಲ್ಲ ಹಂಗಾಗಿ ಬೆಳಗ್ಗೆ ಎದ್ರೆ ಸರಿಯಾಗುತ್ತೆ. ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ಫುಲ್ ಸುಸ್ತು, ಕಾಲು ನೋವು ಹಿಂಗೆಲ್ಲ ಮತ್ತೆ ಸ್ಟಾರ್ಟ್ ಆಯಿತು. ಅದನ್ನು ನೋಡ್ಬಿಟ್ಟು ಸುನಿಲ್ ಇರೋವ, ನೀವು ಹಿಂಗೆ ಬಿಟ್ಟರೆ ಕರೆಕ್ಟಾಗಿ ಡಾಕ್ಟ್ರು ತೋರಿಸ್ಕೊಳ್ಳಲ್ಲ, ಮೊದಲು ಬ್ಲಡ್ ಚೆಕಪ್ ಎಲ್ಲ ಮಾಡ್ತೀನಿ ಅಂದ್ಬಿಟ್ಟು ಕರ್ಕೊಂಡೋಗೆಲ್ಲ ಚೆಕ್ ಮಾಡಿಸ್ಕೊಬಂದರು. ಮತ್ತು ಅವ್ರಿಗೆ ಇವತ್ತು ಸ್ವಲ್ಪ ಚಿಕನ್ ಬಿರಿಯಾನಿ, ಕಬಾಬ್ ಅದು ಮಾಡಿಕೊಟ್ಬಿಡೋಣ. ಅವ್ರು ಬಂದು ಒಂದು 2-3 ದಿನದಲ್ಲಿ ಏನು ತಾನೇ ಅಡುಗೆ ಮಾಡೋಕ್ಕಾಗುತ್ತೆ, ಹಂಗಾನೇ ಮಟನ್ ಮಾಡಿಕೊಟ್ಟಿದ್ದೆ. ಇವಾಗ ಸ್ವಲ್ಪ ಬಾಕ್ಸ್ ಪ್ಯಾಕಿಂಗ್ ಎಲ್ಲ ಮಾಡಬೇಕಲ್ವಾ, ಹಂಗಾಗಿ ನಾನೇ ಹೇಳಿದೆ ಬಿರಿಯಾನಿ ಮಾಡಿಕೊಡ್ತೀನಿ ಅಂತ. ಅವರು ಅಯ್ಯೋ ಇಷ್ಟು ಹುಷಾರಿಲ್ಲ ಅಂದರು, ಬಿರಿಯಾನಿ ಅದು ಇದು ತಲೆ ಕೆಡಿಸ್ಕೊಬೇಡಿ ಸುಮ್ಮನೆ ಇರಿ ಅಂತಾರೆ. ನಮ್ಮ ಮನಸ್ಸು ತಡೀಬೇಕಲ್ಲ. ಅವರು ಪಾಪ ಹಿಂಗೆ ಬರ್ತಾರೆ ಹೋಗ್ತಾರೆ, ಮತ್ತು ಅವ್ರಿಗೆ ಮನೆ ಊಟ ಅನ್ನೋದು ಚೆನ್ನಾಗಿರ್ಬೇಕು. ಅಲ್ಲಿ ಹೋದಾಗ ಮಾಮೂಲಿ ಅಲ್ಲಿದ್ದೇ ಇರುತ್ತಲ್ವ. ಹಾಗಾಗಿ ಬನ್ನಿ ವ್ಲಾಗ್ ಲಾಸ್ಟ್ವರೆಗೂ ನೋಡಿ. ಮತ್ತು ಇಲ್ಲಿ ಕಬಾಬಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅವ್ರಿಗೆ ಕಬಾಬ್ ಬಿರಿಯಾನಿಲೇ ಕಬಾಬ್ ಬಿರಿಯಾನಿ ಮಾಡೋದು ಸಖತ್ತಾಗಿರುತ್ತೆ. ಕಬಾಬ್ ಮಾಡ್ಕೊಬಿಟ್ಟು ಅದನ್ನೇ ಹಾಕಿ ಬಿರಿಯಾನಿ ಮಾಡೋದು ತುಂಬ ಚೆನ್ನಾಗಿರುತ್ತೆ ರುಚಿಯಾಗಿ. ಹಂಗಾಗಿ ಅದನ್ನೇ ಮಾಡ್ಕೊಳ್ಳೋಣ, ಅವ್ರಿಗೆ ಇಷ್ಟ ಅಲ್ವಾ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಚಿಕನ್ ತಂದವ್ರೆ ಎಲ್ಲ ಸಣ್ಣದಾಗಿ ಕಟ್ ಮಾಡಿ ತರಿಸಿದ್ದೀನಿ. ಬರೀ ಫುಲ್ ಕಬಾಬ್ಗೆ ಇದು ಕಬಾಬ್ ಮಾಡಿಬಿಟ್ಟು ಸ್ವಲ್ಪ ಅವ್ರ ಪೀಸ್ ಬೇರೆ ಮಾಡಿಕೊಂಡು ಇದನ್ನು ಬೇರೆ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಸುನಿಲ್ ಫೇವ್ರೇಟ್. ಕೆಳಗಡೆ ಕೂತ್ಕೊಂಡೆ ರೆಡಿ ಮಾಡ್ಕೊಳ್ತಿದ್ದೀನಿ ಎಲ್ಲ ನೋಡಿ. ಯಾಕೆಂದರೆ ಅಲ್ಲೆಲ್ಲ ಸುಮ್ಮನೆ ನಿಂತ್ಕೊಂಡು ಕಾಲು ಬರ್ಸ್ಕೊಳ್ಳೋದು ಯಾಕೆ ಅಂದ್ಬಿಟ್ಟು. ನಿಂಬೆಹಣ್ಣು ಏನೋ ಅದು ಎತ್ಕೊಬಿಡು. 3 ನಿಂಬೆಹಣ್ಣು ಪುಟ್ಟ. 1 ನಿಂಬೆಹಣ್ಣು ಬೇಕಲ್ವ ಕಲ್ಸೋಕ್ಕೆ. ಕೂತ್ಕೊಂಡು ಎಲ್ಲ ರೆಡಿ ಮಾಡ್ಕೊಬಿಟ್ರೆ ನನಗೊಂದು ಅನುಕೂಲ. ಶುಂಠಿನ ಒಂದು ಇದಕ್ಕೆ ಹಾಕ್ಬಿಡೋ. 4 ನಿಂಬೆಹಣ್ಣು ಇನ್ನೂ ಒಂದಿದೆ. ಬೆಳ್ಳುಳ್ಳಿ ಬುಟ್ಟೆಗೆ ಹಾಕ್ಲಾ? ಬೆಳ್ಳುಳ್ಳಿ ಸ್ವಲ್ಪನೇ ಇದೆ. 1/4 kg 60 ರೂಪಾಯಿ ತತ್ತು ಡ್ಯಾಡಿ. ಬೆಳ್ಳುಳ್ಳಿನ ರೈಟ್ ಇಳಿದೋಗೋದಲ್ವಾ? ಅದು ಏನಪ್ಪ ಹಂಗನ್ಕ ತಗೋಬತ್ತು. ಸರಿ ಕೊಡಪ್ಪ ಅಂದೆ. ಅಲ್ಲೊಂದು ನಿಂಬೆಹಣ್ಣು ಓಡ್ಬಿಡ್ತು ಪುಟ. ಇರಲಿಲ್ಲ. ಟೊಮೆಟೊ ಕೊಡ್ಲಾ? ಕಾಂಗ್ರೆಸ್ ಗಿಡ ನೋಡಿ ಎಷ್ಟೊಂದು ದೊಡ್ಡದಾಗಿದೆ. ನೋಡ್ಕೊಂಡು ಸೋಸ್ಬೇಕು ಇದಕ್ಕೆ. ಕಬಾಬ್ಗೆ ಆವಾಗಲೇ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೆ. ಇದೇ ಬೋಸಿಲೇ ಇಟ್ಬಿಟ್ಟೆ ನಾನು ಎಲ್ಲ ಪೂರ್ತಿ.
ಮಿಕ್ಸ್ ಮಾಡಿಟ್ಟಿದೆ. ಇವಾಗ ಒಂದು ಅರ್ಧ ಗಂಟೆನೇ ಆಗಿದೆ. ಇವಾಗ ಎಣ್ಣೆ ಎಲ್ಲ ಕಾಯಕ್ಕೆ ಇಟ್ಟಿದ್ದೀನಿ. ಇದು ಖಾರ ಕಬಾಬ್ಗೆ ಅಂತ ಹೇಳ್ಬಿಟ್ಟು ಮಾಡ್ಕೊಂಡ್ರೆ ಒಂದು ಖಾರ ಎಣ್ಣೆ ಇಟ್ಟಿದ್ದೀನಿ. ಈ ಕಡೆ ಬಿರಿಯಾನಿಗೂ ರೆಡಿ ಮಾಡಿದ್ದೀನಿ ನೋಡಿ. ಏನವ? ಹೌದಾ? ಅಂಕಲ್ ಬರ್ತಾರಲ್ಲ ಒಬ್ಬರು, ವಯಸ್ಸಾಗಿದೆಯಲ್ಲ ಪಾಪ, ಅವ್ರಿಗೆ 60 ವರ್ಷ ಅಂತ ನಾನಂದೆ. ನೀವೊಬ್ಬರೇ ಇಷ್ಟು ನಿಯತ್ತಾಗಿ ತಂದು ಮೇಲಕ್ಕೆ ಕೊಡೋರು ಅಂತಂದರೆ ಅಂತಾರೆ, ತಂದು ಕೊಟ್ಬಿಟ್ಟು. ಹಾಂ, ಪಾಪ ನಿಮ್ಮ ಮಗಳು ಪ್ರೆಗ್ನೆಂಟು, ನಿಮ್ಮ ಹಳ್ಳಿ ಆರ್ಮಿಲಿರೋದು, ಇನ್ಯಾರು ಇಸ್ಕೊಳಕ್ಕೆ ಬರ್ತಾರೆ, ನಾನೇ ತರ್ತೀನಿ ಕಣಮ್ಮ ಅಂತಾರೆ. ಪಾಪ 60 ವರ್ಷ ವಯಸ್ಸಂತ ನೋಡು. ಒಂದು ನಂಬರ್ ಬರ್ಕೊಡ್ತಾನೆ ಅವ್ರ ಅಮ್ಮಂದು. ಸೊ ನಾನು ಕಾಲ್ ಮಾಡಿ ಕೊಡ್ಬೇಕು ನಿನ್ಗೆ, ಅವ್ನ ಜೊತೆ ಮಾತಾಡೋಕ್ಕೆ. ನೀನು ಮಾತಾಡ್ತೀಯಾ? ಯಾಕೆ ಅವ್ರ ಮನೆಗೆ ಹೋಗ್ಬೇಕಾ ನೀನು? ಅವ್ರ ಮನೆಗೆ? ಓಕೆ, ಆಯಿತು ಆಯ್ತು, ಚಡ್ಡಿ ಹಾಕ್ಸ್ಕೊ ಹೋಗ್ಲಿ. ಏನಪ್ಪ ನಿಮ್ಗೇನಾದ್ರು ಅವ್ನ ವಯಸ್ಸಲ್ಲಿ ಫ್ರೆಂಡ್ ಇದ್ರಾ? ಮೊಂಡ್ಕೆರ್ಕ ಆಟ ಆಡೋಕೆ ಫ್ರೆಂಡ್ ಇದ್ರು ನೀ? ಏನೇನು ಹೇಳಿದ್ರವ? ಸನ್ನಿ ಇವಾಗ ಆಗಲೇ ಡ್ಯೂಟಿಗೆ ಹೋಗ್ತಾ ಇದ್ದಾರೆ. ಸ್ಮೈಲ್ ಮಾಡ್ತವ್ರೆ ಹಾಯ್ ಅಂದ್ಕೊಂಡು. ವಾ ನೋಡಪ್ಪ, ಹ್ಞೂ ಹೇಳಪ್ಪ. ಓಕೆ, ಎಸ್. ನಾವು ಸ್ನಾನ ಮಾಡಾಗ ಸೋಪ್ ಉಚ್ಕತ್ತೀವಲ್ಲ, ಆನ್ ಮಾಡ್ಬಿಟ್ಟು ಬಿಡಬಾರ್ದು. ಕೈ ತೊಳೆಗ ಆನ್ ಮಾಡ್ಬಿಟ್ಟು ಬಿಡಬಾರ್ದು. ಬ್ರಷ್ ಮಾಡಾಗ ಆನ್ ಮಾಡ್ಬಿಟ್ಟು ಬಿಡಬಾರ್ದು. ಬ್ರಷ್ ತೊಳೆಗ ಆನ್ ಮಾಡ್ಬಿಟ್ಟು ತೊಳ್ಬಿಟ್ಟು ಆಫ್ ಮಾಡ್ಬಿಟ್ಟು ಬಿಡಬೇಕು. ಓಕೆ, ಆಯಿತು. ಎಲ್ಲ ಹೇಳ್ಕೊಟ್ರಲ್ಲ ಒಪ್ಪ ಇದನ್ನೆಲ್ಲನು. ಬೆಳಗ್ಗೆ ನಾನು ಒಂದು ಏಟು ಹೊಡೆದ್ನಲ್ಲ ನಿನಗೆ, ಏನಕ್ಕಪ್ಪ ಬಚ್ಚಲ ಮನೇಲಿ? ಹೇಳವ, ಹೇಳು ಸ್ವಲ್ಪ. ನಾನು ಹೇಳ್ತಾ ಇದ್ದೀನಿ ಪುಟ, ನಲ್ಲಿ ನೀರು ಆಫ್ ಮಾಡು. ಬುಜ್ಜಿ ಅಲ್ಲಿ ಉಜ್ತಾ ಇದ್ದಾನೆ. ನಲ್ಲಿ ನೀರು ಆಫ್ ಮಾಡು ಅಂದರೆ ಆಫ್ ಮಾಡ್ತಾನೆ ಇಲ್ಲ. ಒಂದು ಬ್ಯಾಕ್ ಮೇಲೆ ಕೊಟ್ಟೆ. ಆಮೇಲೆ ಬ್ರಷ್ ಮಾಡಿದ ನಂತರ ನೀರು ಹಾಕ್ಬೇಕು. ಹಂಗೆ ನೋಡು, ನಲ್ಲಿ ನೀರನ್ನ ಹಂಗೆ ಬಿಡಬಾರ್ದು. ಮೇಮ್ ಅದನ್ನೇ ತಾನೇ ಹೇಳಿರೋದು. ಇನ್ಮೇಲೆ ಗುಡ್ ಆಗ್ತಾನೆ. ಹಾಂ, ಹೋಗೋಣ ಬಾ. ಸಾಲುಂಡಿ ಅಪ್ಪ ಬರ್ತಿದೆ. ಬುಜ್ಜಿ, ಪಪ್ಪ ಡ್ಯೂಟಿಗೆ ಹೋಗ್ತಾ ಇದೆಯಲ್ಲ? ಡ್ಯೂಟಿಗೆ ಹೋಗ್ತಿದೆ ಪಪ್ಪ. ನಾಳೆ ಹೋಗು. ಅವನಿಗೆ ಅವ್ರ ಪಪ್ಪ ಹೋಗ್ತಾರೆ ಚಿಂತೆ ಇಲ್ಲ, ಫ್ರೆಂಡ್ ಮನೆಗೆ ಹೋಗಿ ಕರ್ಕೊಂಡೋಗೋರು ಯಾರೋ ಅನ್ನೋ ಚಿಂತೆ ಅಲ್ವಾ? ಪಪ್ಪ ಹೋಗ್ತಾರೆ ಕಣೋ, ನಿಜ. ಹೋಗತ್ತಾಗ ಅವ್ನಿಗೆ ಹೋಗ್ಬೇಕಾರೆ ಗೊತ್ತಾಗುತ್ತೆ ಬಿಡು. ಪುಟ ಬಾ, ಲೇಟ್ ಆಗುತ್ತೆ. ಅದನ್ನು ಹಾಂ, ಇಲ್ಲ ನಿಮಗೆ ಲೇಟ್ ಆಗುತ್ತೆ ಅದು ವೀಡಿಯೋ ಮಾಡೋಕ್ಕೆ. ಎಸ್, ಕಬಾಬ್ ರೆಡಿ ಮತ್ತು ಬಿರಿಯಾನಿ ರೆಡಿ. ಟೈಮ್ ಆಗ್ತಿದೆ. ಸುನೀಲ್ಗೆ ಹಾಕ್ಕೊಡ್ಬೇಕು. ಯಾವಾಗ ಟೈಮ್ ಆಗಿದೆ. ಸುನೀಲ್ಗೆ ಕಬಾಬ್ ಹಾಕ್ಕೊಟ್ಟೆ ನೋಡಿ. ಕಬಾಬ್ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು. ಪಾಪ ಅವ್ರು ಬಂದ ತವಿಂದ ಕರೆಕ್ಟಾಗಿ ಅವ್ರಿಗೂ ಹುಷಾರಿಲ್ಲ, ಇವ್ರಿಗೂ ಹುಷಾರಿಲ್ಲ, ಹೆಲ್ತ್ ಪ್ರಾಬ್ಲಮ್ ಅದು ಇದು ಅಂದ್ಕೊಂಡು ಓಡಾಡೋದೇ ಆಯಿತು. ಇವತ್ತೇ ಹೇಳ್ಕೋಬೇಕು ಅಂದರೆ ನೆಮ್ಮದೇ ಕೂತ್ಕೊಂಡು ಅವ್ರು ಹೋಗೋ ಟೈಮಲ್ಲೇ ತಿಂತಾ ಇರೋದು. ಕಬಾಬ್ ಮಾಡಿಕೊಟ್ಟೆ. ಅವ್ರ ಫೇವ್ರೇಟ್ ಇದು ಕಬಾಬ್ ಅಂದರೆ ಅವ್ರಿಗೆ ತುಂಬ ಇಷ್ಟ. ಬುಜ್ಜಿ ಬೇಬಿಗೆ ಬೇರೆ ಒಂದು ಪ್ಲೇಟ್ಗೆ ಕೊಟ್ಬಿಟ್ಟಿದ್ದೀನಿ. ತಿನ್ನಪ್ಪ ನೀನು ನಿಧಾನದಲ್ಲಿ ಕೂತ್ಕೊಂಡು ಅವ್ರಿಗೆ ಕಾಟ ಕೊಡಬೇಡ ಅಂತ ಹೇಳ್ಬಿಟ್ಟು. ಟೈಮ್ ಆಗಿತ್ತು ಇನ್ನೂ, ಅಂದರೆ ಇನ್ನೂ 1 ಅವರ್ ಟೈಮ್ ಇತ್ತು. ಅಷ್ಟರಲ್ಲೇ ಆಲ್ರೆಡಿ ರೆಡಿ ಕೂಡ ಆಗಿದ್ರಲ್ವ. ಕಬಾಬೆಲ್ಲ ನಿಧಾನದಲ್ಲಿ ತಿನ್ಕೊಂಡು ಮಾತಾಡಿಕೊಂಡು, ಮತ್ತು ಅಷ್ಟರಲ್ಲೇ ಅಪ್ಪ ಕೂಡ ಬಂದಿದ್ದರು. ಸುನಿಲ್ನ ಮಾತಾಡಿಸ್ಬೇಕು ಅಂತಂದ್ಬಿಟ್ಟು, ಸುನಿಲ್ನ ಮಾತಾಡಿಸ್ಬೇಕು ಅಂತೇಳಿ ಸುನಿಲ್ ಸಿಗ್ತಾನೆ ಇಲ್ಲ ಅಪ್ಪನ ಕೈಗೆ. ಆಮೇಲೆ ಹೆಂಗೋ ಬಂದು ಮಾತಾಡಿಕೊಂಡು ಅಪ್ಪನೂ ಕೂಡ ಕಳಿಸ್ಬಿಟ್ಟು ಹೋಯ್ತು. ಮತ್ತು ಶೈಲಿಗೆ ಹೇಳ್ತಾ ಇದ್ದಾರೆ, ಹುಷಾರಾಗಿರು, ನಾನು ಹೋಗಿ ಬರ್ತೀನಿ, ಭಯ ಪಟ್ಕೋಬೇಡ ನನಗಂತ ತುಂಬ ಹೇಳ್ತಾ ಇದ್ದಾರೆ. ಯಾಕೆಂದರೆ ಬಂದ್ಬಿಟ್ಟು ಹಿಂಗೆ ಹೋಗ್ತಾ ಇದ್ದಾರೆ ಅಂತಂದರೆ ತುಂಬ ಬೇಜಾರಾಗುತ್ತೆ ಅಲ್ವಾ. ಮಲ್ಕತ್ತಿ ಕಣೆ ಅಂದ್ಬಿಟ್ಟು ಮಲ್ಕೋತಾ ಇದ್ದಾರೆ.
ಡೆಲಿವರಿ ಟೈಮಿಗೆ ಬರ್ತೀನಿ ಅಂತ ಹೇಳಿದ್ದಾರೆ. ಹೆಂಗೂ ಬಂದರೆ ಸಾಕು, ಅದೇ ನಮಗೂ ಖುಷಿ. ಈಗ ಹೊಡ್ತಾ ಇದ್ದಾರೆ ಸುನೀಲು. ಅಂದರೆ ಇಷ್ಟು ದಿನ ಎಲ್ಲ ನಾವು ಅಲ್ಲಿಗೆ ಹೋಗ್ಬಿಟ್ಟು ಕಳಿಸ್ಕೊಟ್ಬಿಟ್ಟು ಬರ್ತಿದ್ದೆ ರೈಲ್ವೆ ಸ್ಟೇಷನ್ ಹತ್ರ. ಇವಾಗ ಶೈಲು ಹೊರಡೋಕ್ಕೆಲ್ಲ ಆಗಲ್ಲ ಅಂತ ಹೇಳ್ಬಿಟ್ಟು ಅವ್ರು ಇಲ್ಲಿಂದನೇ ಹೊರಡ್ತಾ ಇದ್ದಾರೆ. ಬನ್ನಿ. ಬುಜ್ಜಿ ಬೇಬಿ ನೋಡಿ ಕೂತ್ಕೊಂಡು ಆಟ ಆಡ್ತಾಯಿದ್ದಾನೆ. ಬುಜ್ಜಿ ಬೇಬಿಗಂತ ಇವಾಗಲೂ ನೆಂಬಕ್ಕಾಗ್ತಾಯಿಲ್ಲ. ಪಪ್ಪ ಎಲ್ಲೋ ಹೋಗ್ತಾಯಿದ್ದೆ, ಹೊರಗಡೆ ಬರುತ್ತೆ, ಬೆಳಗ್ಗೆ ಹೋಗಿ ಸಂಜೆ ಬರುತ್ತಿತ್ತಲ್ಲ, ಏನಾದರೂ ಕೆಲಸ ಇದ್ರೆ ಹೊರಗಡೆ ಹೋದರೆ ಹಂಗೆ ಬರ್ತಾರೆ ಅವನು ಅಂತ ಅವನೊಂದು ನಂಬಿಕೆ. ಒಂದು ದೊಡ್ಡ ಬ್ಯಾಗ್ ತಗೊಂಡು ಹೋಗ್ತಾಯಿಲ್ಲ, ಮತ್ತು ನಾವು ಕಳ್ಸೋಕೆ ಹೋಗ್ತಾಯಿಲ್ಲ ಅಂತ ಎಲ್ಲ ಕೇಳ್ತಾ ಇದ್ದಾನೆ. ಆಮೇಲೆ ಗೊತ್ತಾಯಿತು ಅವನಿಗೆ, ಕೊನೆಯಲ್ಲಿ ನೋಡಿ ಗೊತ್ತಾಗುತ್ತೆ ಎಷ್ಟು ಫೀಲ್ ಮಾಡ್ಕೊಂಡ ಅಂದರೆ ನಿಜವಲ್ಲೂ ಸಿಕ್ಕಾಬಟ್ಟೆ ಫೀಲ್ ಮಾಡ್ಕೊಂಡು ಅವ್ರ ಪಪ್ಪನ ಮುತ್ತು ಪಪ್ಪ ಅಂದ್ಕೊಂಡು ಕಾಲೆಲ್ಲ ತಬ್ಕೊಂಡು ಬಿಡ್ತಾನೇ ಇಲ್ಲ. ಅಂದರೆ ಅವನವ್ರು ಅಷ್ಟು ಇಷ್ಟಪಡ್ತಾನೆ ಅವ್ರ ಪಪ್ಪನ್ನ. ಪಪ್ಪ ಆರ್ಮಿ ಬಸ್ಸಲ್ಲಿ ಹೋಗ್ತಿಲ್ಲ, ಇವಾಗ ಕ್ಯಾಬಲ್ಲಿ ಹೋಗಿ ಆಮೇಲೆ ಬರುತ್ತೆ, ಅಲ್ಲಿ ಹೋಗುತ್ತೆ. ಹಾಂ ಹೌದು. ಬುಜ್ಜಿ ಅವ್ರಿಗೆ ಹೇಳಲ್ಲ ಅಂತವ್ರು. ಬಾ ಹಾಂ ಎತ್ಕೊ ಅಂತ ಹೇಳ್ತಾ ಇದ್ದಾನೆ. ಸುಮ್ಮನೆ ಹೋಗೋದ್ಲೆ ಕೊಡ್ತಿದ್ರು ಅಲ್ವಾ. ಪಪ್ಪ ಇವಾಗಲೂ ಹೋಗ್ತಿದೆ ಅಲ್ವಾ ಡ್ಯೂಟಿಗೆ? ಬುಜ್ಜಿ ಹುಷಾರು. ಓಕೆ ಓಕೆ ಬಾಯ್. ಖುಷ್ ಟೈಮ್ ಆಯ್ತು ಪಪ್ಪನಿಗೆ. ಖುಷ್ ಕೊಡು. ಅಯ್ಯೋ ಕೈ ಮಾಡಿಸ್ಕೊಳ್ಳೋ ಬುಜ್ಜಿ ಪಪ್ಪನಿಗೆ. ಅಯ್ಯೋ ಹುಚ್ಚು. ಹುಚ್ಚು ಕಾಲಿಡ್ಕೊಂಡು ತಪ್ಕೊಳತ್ತಲ್ಲಪ್ಪ ಇದು. ನೋಡಲ್ಲಿ ಅಲ್ಲೇ ಕೂತ್ಕೊಳ್ಳೋದ.